ಅವರು ಬಾಣಂತಿಯರ ಆರೈಕೆ. ಕಲ್ಪನಾ ಸೋಮನ್ಗೋಡು ಬಾಣಂತಿಯರಿಗೆ ಆರೈಕೆ ಮಾಡುವ ಮೂಲಕ, ಶುಶ್ರೂಷೆ ಮಾಡುವ ಮೂಲಕ ಒಂದು ರೀತಿ ವಿದ್ಯೆ ಇಲ್ಲದಿದ್ದರೂ ಅವರು ವೈದ್ಯರಾಗಿ ಕೆಲಸ ನಿರ್ವಹಿಸುವಂಥದ್ದು ಬಹಳಷ್ಟು ಶ್ಲಾಘನೀಯ. ಅವರು ಬಂದಿದ್ದಾರೆ. ಆನಂತರ ಶರಣೆ ಕಾವೇರಿ ಮಾಶೆಟ್ಟಿ, ಐದಿಲಾಗಿ ಕಾವೇರಿ ಮಾಶೆಟ್ಟಿ ಇವರು ₹1 ಕೂಡ ಯಾರಿಗೂ ಕೂಡ ಇಂದಿನ ಭ್ರಷ್ಟ ವ್ಯವಸ್ಥೆಯಲ್ಲಿ ಎಲ್ಲಿ ಹೋದ್ರಲ್ಲಿ ವಂಚನಕ್ಕೆ ಕೈಯಾನದ ಭಾಷೆ ಅಂತ ಹೇಳಿ ಸದ್ಯಕ್ಕೆ ಹೇಳಿದ್ರು. ಆದರೆ ಇವತ್ತ ಎಲ್ಲಿ ನೋಡಿದ್ರಲ್ಲಿ ಲಂಚದ ತಾಂಡ ಕಾಣ್ತಾ ಇದೆ. ಅಂತಹ ಒಂದು ಸಂದರ್ಭದಲ್ಲಿ, ಅಂತಹ ಒಂದು ವಾತಾವರಣದಲ್ಲಿ ಈ ಮಗಳು ಯಾವುದೇ ₹1 ಕೂಡ ಯಾರಿಗೂ ಲಂಚ ಕೊಡದೇ ಸ್ವತಃ ತನ್ನ ಬಲದ ಮೇಲೆ ಇಂಜಿನಿಯರ್ ಆಗಿ ತನ್ನ ನೌಕರಿಯನ್ನ ಪಡ್ಕೊಂಡಿದ್ದಾಳೆ. ಅವಳಿಗೂ ಕೂಡ ನಾವು ಇಲ್ಲಿ ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಕವಿತಾ ಅಶೋಕ್ ನವಲಸ್ಪೂರ್ ಅವರು ಕೂಡ ಈ ಒಂದು ವೇದಿಕೆಗೆ ಬಂದು ತಮ್ಮ ದಪಾಟಿ, ರೊಟ್ಟಿ ಈ ರೀತಿಯ ಒಂದು ಗೃಹ ಕಾರ್ಯವನ್ನ ಮಾಡ್ತಾ, ಗೃಹ ಉದ್ಯೋಗವನ್ನ ಮಾಡ್ತಾ ತನ್ನ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಅವರ ಜೀವನ ಜಾಸ್ತಿ ವ್ಯಕ್ತಿಗಳು ಹೆಚ್ಚೆಚ್ಚಿವೆ. ಇಂತಹ ಒಂದು ಕೇಕ್ ಉದ್ಯಮವನ್ನ ಮನೆಯಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲದಂತಹ ಒಂದು ಕೇಕನ್ನು ತಯಾರಿಸಿ ಮನೆಯಲ್ಲಿ ಇದ್ದುಕೊಂಡೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೂಲಕ ತನ್ನ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ಅತ್ಯುನ್ನತವಾದಂತಹ ಸ್ಥಾನಕ್ಕೆ ಇರುವಂತಹ ಶರಣೆ ನಾಗೇಶ್ವರಿ ಸಂತೋಷ್ ಬಾಸ್ಕಿ ಅವರು ವೇದಿಕೆಗೆ ಬರಬೇಕು. ಅವರಿಗೆ ನಾವು ಕಾಯಕರತ್ನ ಪ್ರಶಸ್ತಿ ನೀಡ್ತಾ ಇದ್ದೀವಿ. ಕೃಷಿ ಕ್ಷೇತ್ರದಲ್ಲಿ ಶರಣೆ ಪೂಜಾ ಸಂತೋಷ್ ಹುಮ್ಮಸೂರು, ಕೃಷಿ ಪುರುಷರಿಗೆ ಸಮಾನವಾಗಿ ನಾನು ದುಡಿಯಬಲ್ಲೆ, ಕೃಷಿ ಕಾಯಕವನ್ನು ಮಾಡಬಲ್ಲೆ ಇರುವುದಕ್ಕೆ ಉದಾಹರಣೆಯಾಗಿ ಅವರಿದ್ದಾರೆ. ಅವರಿಗೂ ನಾವು ಈ ವೇದಿಕೆ ಮೂಲಕ ಸನ್ಮಾನಿಸ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಇವತ್ತಿನ ನಾವು ಎಲ್ಲರಿಗೆ ಆಕರ್ಷಣೀಯವಾದಂತಹ ಒಂದು ಪಡೆ ಬಂದಿದೆ, ಅಕ್ಕ ಪಡೆ. ಇವರೆಲ್ಲ ಮಹಿಳೆಯರಿಗಾಗಿ ಎಲ್ಲಿ ಮಹಿಳೆಯರಿಗೆ ತೊಂದರೆ ಆಗ್ತದೆ ಆ ಕಡೆ ಎಲ್ಲ ತಮ್ಮ ಗಸ್ತನ್ನು ಹಾಕ್ತಾ ಇರ್ತಾರೆ. ಅಂತಹ ಪೊಲೀಸ್ ಪಡೆಯ ಇಲಾಖೆಯ ಮುಖ್ಯಸ್ಥೆಯಾದಂತಹ ಶರಣೆ ಸಂಗೀತ ಅಕ್ಕ ಪಡೆ ಅವರಿಗೆ ಇಲ್ಲಿ ಗೌರವಿಸ್ತಾ ಇದ್ದೀವಿ. ಏನು ಮುಂದುವರೆದಂತೆ ನಮ್ಮ ವಚನ ಸಂಸ್ಥೆಗೆ ಬಹು ಮುಖ್ಯವಾದಂತಹ ನಿರ್ವಹಿಸುತ್ತಿರುವಂತಹ ಚಿಕ್ಕ ವಯಸ್ಸಿನಲ್ಲಿ ಒಂದು ಜವಾಬ್ದಾರಿಯುತವಾದಂತಹ ಕೆಲಸ ನಿರ್ವಹಿಸುತ್ತಿರುವಂತಹ ತಹಸೀಲ್ ಇಲಾಖೆಯ ಶರಣೆ ಸರೋಜಾ ಪ್ರದೀಪ್ ವಿಸಾಜಿ ಅವರಿಗೆ ನಾವು ಗೌರವಿಸ್ತಾ ಇದ್ದೀವಿ. ಅವರುಗಳ ವೇದಿಕೆಗೆ ಆಗಮಿಸ್ತೀವಿ. ಅದೇ ರೀತಿ ಸಂಗೀತ ಕ್ಷೇತ್ರದಲ್ಲಿ ಸುಮಾರು 6 ವರ್ಷಗಳಿಂದ ಸಂಗೀತ ಸೇವೆಯನ್ನು ಆರ್ಕೆಸ್ಟ್ರಾ ಮೂಲಕ, ನವರಸ ಕಲಾಲೋಕದ ಮೂಲಕ ತನ್ನ ಛಾಪನ್ನು ಮೂಡಿಸ್ತಾ ಇರುವಂತಹ ಕುಮಾರಿ ಶ್ರುತಿ ಬಕ್ಕಲ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಸರೋಜಾ ಪ್ರದೀಪ್ ವಿಸರ್ಜ
ಹಾಂ ಶರಣೆ ಶ್ರೀದೇವಿ ಗಂಡ ಶಾಂತಯ್ಯ ಸ್ವಾಮಿ ಅವರು ಭಾಲ್ಕಿ ನಗರದಲ್ಲಿ ತನ್ನದೇ ಆದಂತಹ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸ್ವಂತ ಖರ್ಚಿನಲ್ಲಿ ಬಸವ ಧರ್ಮಕ್ಕಾಗಿ ದುಡಿತಾ ಇದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಈ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. Photos. ಅನಂತರ ಧನ್ಯವಾದಗಳು ಅಕ್ಕಪಡೆಯವರಿಗೆ. ಶರಣೆ ಸುಜಾತ ನಾಗಭೂಷಣ್ ಗೃಹ ಉದ್ಯಮ ಇಲಾಖೆಯಲ್ಲಿ ಅವರಿಗೆ ನಾವು ಸದ್ಯಕ್ಕೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಅವರು ವೇದಿಕೆಗೆ ಬರಬೇಕು. ಅದಲ್ಲದೆ KSRTC ಇಲಾಖೆಯಲ್ಲಿ ನಾನು ಗಂಡು ಮಕ್ಕಳ ರೀತಿಯಲ್ಲಿ ಬಸ್ಗಳನ್ನು ಟೈರ್ಗಳನ್ನು ಬಿಚ್ಚಿ ಮತ್ತೆ ಜೋಡಿಸಬಲ್ಲೆ ಅನ್ನುವಂತಹ ದಿಟ್ಟ ಮಹಿಳೆ ಶರಣೆ ಸುಜಾತ ಶಿವರಾಜ್ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಶರಣೆ ಸುಷ್ಮಿತಾ ವಿಶ್ವನಾಥ್ ಮೋರೆ ಎಲೆಕ್ಟ್ರಾನಿಕ್ ಇಲಾಖೆಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಅವರು ಕೂಡ ವೇದಿಕೆಗೆ ಬರಬೇಕು. ಶರಣೆ ವಿದ್ಯಾವತಿ ಸ್ವಾಮಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸರೋಜಾ ಪ್ರದೀಪ್ ವಿಸಾಜಿ ಅವರು ವೇದಿಕೆಗೆ ಬರಬೇಕು. ಮುಂದೆ ನಮ್ಮ ಪೂರ್ವಭಾವಿಯಾಗಿ ನಾವು ಆಯೋಜಿಸಿರುವಂತಹ ಸ್ಪರ್ಧೆಗಳು ಇವೆ. ಸ್ಪರ್ಧಾ ವಿಜೇತರು ಎಲ್ಲರೂ ಬಂದಿದ್ದಾರೆ ಅಂತ ಗೊತ್ತೀನಿ. ತಯಾರಿಯಲ್ಲಿ ನಿಮ್ಮ ಸ್ಪರ್ಧೆಗಳಿಗೆ ನಾವು ನಮ್ಮ ಗೌರವ ಕಾಣಿಕೆಯನ್ನು ನೀಡುವಲ್ಲಿ ನಾವು ತಯಾರಿ ನಡೆಸಿದ್ದೀವಿ.
ಇಲ್ಲಿಯವರೆಗೆ ಕಾಯಕರತ್ನ ಪ್ರಶಸ್ತಿ ಪುರಸ್ಕೃತರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ಕೆ ಕೈಗೂಡಿಸಿರುವಂತಹ ಎಲ್ಲ ಪೂಜ್ಯರಿಗೆ ಹಾಗೂ ಎಲ್ಲ ನನ್ನ ಅತಿಥಿ ಗಣ್ಯರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಈಗ ನಮ್ಮ ಆರ್ತಿ ರಕ್ಷಕಿ ಅವರು ಮತ್ತೆ ಮುಂದುವರಿಸಿಕೊಂಡು ಹೋಗ್ತಾರೆ. ಅನಂತ ಧನ್ಯವಾದಗಳು. ಯಾರು ಎದ್ದು ಹೋಗಬಾರ್ದು. ಇನ್ನು ಸ್ವಲ್ಪ ಒಂದು 15-20 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಮುಂದೆ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕೂಡ ಇದೆ. ದಯಮಾಡಿ ಯಾರು ಹೋಗಬಾರ್ದು. ಕಳಕಳಿಯ ವಿನಯ. ಇವಾಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಮಲ್ಲೇಶ್ವರಿ ಪ್ರಕಾಶ್ ಗಂಗೂಳಿ ಅವರು, ನಿರ್ದೇಶಕರು ವಚನ ಚಾರಿಟಬಲ್ ಸೊಸೈಟಿ ಬೀದರ್, ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ನಡೆಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಬಸವನಾರಾಯಣ. ಇಂದು ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಇಂದಿನ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿದ ಪೂಜ್ಯ ಮತ್ತು ಮೇಘಾದೇವಿಯವರು ಹಾಗೂ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಮತಿ ಪೂರ್ಣಿಮಾ ಜಾರ್ಜ್ ಮೇಡಮ್ ಅವರು, ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ಡಾಕ್ಟರ್ ಭವಾನಿ ಕೆ, ಮುಖ್ಯಸ್ಥರು ಕೃಷಿ ಸಂಶೋಧನಾ ಕೇಂದ್ರಗಳು, ಜೊತೆಗೆ ಅತಿಥಿಗಳಾಗಿ ಬರಬೇಕಾಗಿದ್ದ ಡಾಕ್ಟರ್ ವಿದ್ಯಾ ಪಾಟೀಲ್ ಮೇಡಮ್ ಅವರೇ ಹಾಗೂ ಶ್ರೀಮತಿ ಸಪ್ನಾ ಮಹೇಶ್ ಭಾಷತಿ ಪ್ರಾಂಶುಪಾಲರು, ಜೊತೆಗೆ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಬಂದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು, ನಮ್ಮೆಲ್ಲರಿಗೂ ನಾನು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಹೇಳಬಯಸುತ್ತೇನೆಂದರೆ, ಶರಣರು ಅಂದಿನ ಕಾಲದ 12ನೇ ಶತಮಾನದಲ್ಲಿ ಯಾವ ಥರ ಸ್ತ್ರೀ ಸಮಾನತೆ ಅನ್ನೋ ಒಂದು ಭಾವ ಹೇಗಿತ್ತಂದರೆ, ಮಡದಿ ಎನ್ನಲಾಗದು ಬಸವಂತಿ ಎನ್ನಬೇಕು. ಯಾರು ನಾಗಮಾಂಬಿಕೆ ತಾಯಿ ಇರ್ತಾಳೆ, ಮಡದಿ ಎನ್ನಲಾಗದು ಬಸವಂತಿ ಎನ್ನನು, ಪುರುಷ ಎನ್ನಲಾಗದು ಬಸವನ ನಿಯನಗೆ, ಉಭಯ ಕುಲದ ಅರಿವು ಬಸವನಿಗೆ ಶುದ್ಧವಾದನಾದನು, ಬಸವಣ್ಣನ ಶಿಶುವಾದನು. ಅಂದರೆ ಅಂತ ಭಾವನೆ ಹೆಂಗಿತ್ತು ಆಗಿನ ಕಾಲ. ಇವಾಗ ನೋಡ್ರಿ, ಮೈಬಡ ಕೂಬಡ ಅನ್ನುವ ಒಂದು ಸನ್ನಿವೇಶವಾಗಿದೆ. ಯಾಕಂದ್ರೆ ನಮ್ಮ ಸಂಸ್ಕಾರ ಹೆಂಗೆ ನಮ್ಮ ಹೆಣ್ಣುಮಕ್ಕಳಿಗೆ ಹೆಣ್ಣನ್ನು ಕಲಿತರ ಶಾಲೆ, ಈ ಶಾಲೆ ಹೆಂಗಿರ್ಬೇಕಂದ್ರೆ ಇಲ್ಲಿ ಎಲ್ಲ ರೀತಿಯ ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮಕ್ಕಳಿಗೆ ನಾವು ಸಂಸ್ಕಾರ ಬೆಳೆಸುವಂಥ ಕಾರ್ಯವಾಗಬೇಕು. ಆದರೆ ಇಂದಿನ ಒಂದು ಕಾಲದಲ್ಲಿ ಮನೆ
ಕಲಿತಿದ್ವಿ ಸಂಸ್ಕಾರ ಕೊಡ್ತೀವಿ. ಇದು ಬಹಳ ದೊಡ್ಡ ಆಘಾತಕಾರಿ ಸಂಗತಿ. ಮಕ್ಕಳಿಗೆ ನಾವು ಸಮಯದ ಅಭಾವದಿಂದ ನೂಡಲ್ಸ್ ತಿನ್ನಿಸೋದು, ಜೊತೆಗೆ ಜಂಕ್ ಫುಡ್ ತಿನ್ನಿಸೋದು, ಇವೆಲ್ಲ ತಿನ್ನಿಸಿ ಮಕ್ಕಳ ಹಾಳು ಮಾಡ್ತಿದ್ವಿ. ಇದು ನಾವು ಚಿಂತನೆ ಮಾಡಬೇಕಾದ್ರೆ ಮಕ್ಕಳಿಗೆ ನಾವು ಅಂತ ಆಹಾರ ಕೊಡಬಾರ್ದು. ಜೊತೆಗೆ ಇನ್ನೊಂದು ಸಾಮಾಜಿಕವಾಗಿ ನಾವು ಮದುವೆ ಮಾಡ್ತೀವಿ, ಶಿಕ್ಷಣ ಕೊಡ್ತೀವಿ, ಕೆಲಸ ಮಾಡ್ತಿದ್ವಿ. ಆದ್ರೆ ಈ ಕೌಟುಂಬಿಕವಾಗಿ ನಾನು ಕೆಲವೇ ಮುಖ್ಯಾಂಶಗಳಲ್ಲಿ ನಿಮ್ಮನ್ನು ತೋರಿಸಿದ್ದೀನಿ. ಅವು ಯಾಕಂದ್ರೆ ಚಿಂತನೆ ಮಾಡುವಂಥವು. ಅದ ಮಗ ಆಗತಾನು, ಆದ್ರೆ ಸಸಿ ಮಕ್ಕಳು ಆಗಲ್ಲ. ಈ ಮಾತಿ ನಿಮ್ಮೇನದ ಸರಿನೇ ತಪ್ಪು ಎಲ್ಲರೂ ಮದುವೆ ಆಗ್ತದೆ. ಹೈಕೋರ್ಟಿನ ತೀರ್ಪಿನ ಪ್ರಕಾರ, ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಪ್ರಕಾರ ಏನಂದ್ರೆ ಬಹಳಷ್ಟು ಕೇಸ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆ ತಾಯಿ ಒಂದು ಪಾತ್ರ ಬಹಳ ಅವರು ಡೈವರ್ಸ್ ಕಾರಣ 27%. ಇದು ಬಹಳ ಚಿಂತನೆಕಾರಿ. ಜೊತೆಗೆ ಆಸ್ತಿ, ಅವ್ರಿಗೆ ಆಸ್ತಿ ಬೇಕು, ತಂದೆ ತಾಯಿದು ಆಸ್ತಿ ಇದೆ. ನಾವು ಸಮಾನ ಶಿಕ್ಷಣ ಕೊಟ್ಟರೆ ಆಸ್ತಿಯನ್ನು ಬಿಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಆ ಸಂಬಂಧದ ಜೊತೆಗೆ ಒಡ ಹುಟ್ಟಿದ ಸಂಬಂಧ ಆಸ್ತಿ ಆಗ್ತಿರೋ ಒಂದು ಹೆಸರಲ್ಲಿ ಸಂಬಂಧ ತಗೋತೀವಿ. ಆದರೆ ನಮ್ಮ ಬದುಕಬೇಕಾದ್ರೆ ಒಡ ಹುಟ್ಟಿದ ಸಂಬಂಧ ಕೂಡ ಅಷ್ಟೇ ಪ್ರಾಮುಖ್ಯತೆ. ಅದು ನಾವು ಚಿಂತನೆ. ಯಾಕಂದ್ರೆ ಈಗಿನ ಒಂದು ಕಾಲದಲ್ಲಿ ಇವು ಬಹಳ ಕಾಣಿಸುವಂಥ ವಿಷಯಗಳಾಗಿವೆ. ಯಾಕಂದ್ರೆ ಹೆಣ್ಣು ಯಾವಾಗಲೂ ಸೃಜನಶೀಲರು. ಒಂದು ಮನೆ ಏನು ಮಾಡೋದಕ್ಕೆ ಸಂತುಷ್ಟ ಗೃಹಿಣಿಯ ಮನೆಯ ಲಕ್ಷ್ಮಿ. ಆ ಮನೆಯಲ್ಲಿ ಸಂತುಷ್ಟ ಗೃಹಿಣಿಯ ಲಕ್ಷ್ಮಿ ಕಾಣಿಸ್ತಿಲ್ಲ. ಯಾಕಂದ್ರೆ ನಮ್ಗೆ ಏನಾಗಿದೆ ಅಂದ್ರೆ ಕೆಲಸದ ಒತ್ತಡ ಇದೆ. ಕೆಲಸ ಮಾಡಿದ್ರೆ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮಾಡೋದು ಕುಟುಂಬ ಅದೇ ಥರ ಈ ಯೋಗಗಳನ್ನು ಮಾಡಬೇಕಾಗಿದೆ. ಅತಿ ಒಂದು ಸಾಮಾಜಿಕ ಎಲ್ಲ ಸರಿ. ಇದು ಒಂದು ಚಿಂತನೆ. ಅಂದರೆ ಇಂದಿನ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ವಚನೋತ್ಸವ ಸಂಸ್ಥೆಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿದಂಥ ನಮ್ಮ ಈ ಶಿಕ್ಷಣ ಸಂಸ್ಥೆಯ ಸಮೂಹ ಸಂಸ್ಥೆಯ ಈ ಅಲ್ಲಮ ಪ್ರಭು ಮತ್ತು ಶಿವಶಾಲೆಯವರಿಗೆ ಅನಂತ ಧನ್ಯವಾದಗಳನ್ನು ನಿಮ್ಮ ಕಡೆಯಿಂದ ನಾನು ಅನಂತ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೀನಿ. ಜೊತೆಗೆ ನಾವು ಕೂಡ ಈ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಈ ಮಹಿಳೆಯರಿಗೆ ನಾವು ಬಹಳ ಹೆಣ್ಣುಮಕ್ಕಳು ಕೆಲಸ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟಗಳನ್ನು ವಹಿಸಬೇಕಾದ್ರೆ, ಅದಕ್ಕೆ ಎದುರಿಸಬೇಕಾದ್ರೆ ನಾವು ಎದುರಿಸುವಂಥ ಶಕ್ತಿ ತಗೊಂಡು ಇಲ್ಲಿ ನಾವು ಸಮಾಜ ಗಟ್ಟಿಗೊಳಿಸಬೇಕು ಅಂದರೆ ನಾನು ಒಂದು ಸಂದರ್ಭವನ್ನು ಹೇಳ್ತೀನಿ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾತನಾಡಿದಂಥ ನಮ್ಮ ಮುಖ್ಯ ಜಾಜ್ಮರವರು, ಜೊತೆಗೆ ನಮ್ಮ ಈ ವಿಶೇಷ ಸಂಸ್ಥಾನ ಭವಾನಿ ಮಾಡುವ ಸ್ತ್ರೀ ಸಮೀಕರಣ ಬಗ್ಗೆ ಸ್ತ್ರೀ ಸಬಲರಾಗವ, ಜೊತೆಗೆ ಅವರು ಅಬಲರಾಗವರು ಮಾಡಬೇಡಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಈ ವಚನ ಗಾಯನವನ್ನು ಮಾಡಿಸಿದಂಥ ಎಲ್ಲ ಮನೆಯಲ್ಲೂ ಕೂಡ ನಾನು ಈ ಅಂತಾರಾಷ್ಟ್ರೀಯ ಒಂದು ದಿನಾಚರಣೆಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅನಂತ ಧನ್ಯವಾದಗಳು. ಅಧ್ಯಕ್ಷೀಯ ಮಾತುಗಳನ್ನು ಆಡಿದ ಶರಣೆ ಶ್ರೀಮತಿ ಮಲ್ಲೇಶ್ವರಿ ಪ್ರಕಾಶ್ ನಂದಗುಡಿಯವರಿಗೆ ಇವಾಗ ಪೂಜ್ಯ ಮಾತೆ ಮೈತ್ರಾ ತಾಯಿಯವರು ಲಿಂಗಾವತಿ ಅಲ್ಲಂಪ್ರಭು ಅಣ್ಣವರಿಗೆ ಅವರು ಒಂದು ಸನ್ಮಾನವನ್ನು ಮಾಡ್ತಿದ್ದಾರೆ. ಅದಾದ ನಂತರ ಅವರ ಒಂದು ಆಶೀರ್ವಚನ ಇಲ್ಲಿ ನಡೆಯಲಾಗುವುದು. ಅದಾದ ನಂತರ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದಂಥವರಿಗೆ ಸ್ಪರ್ಧೆಯ ಒಂದು ಬಹುಮಾನ ಮತ್ತು ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ನಡೆಯುವುದು. ಕೇವಲ 10 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ. ಎಲ್ಲರೂ ಪ್ರಸಾದ ಸ್ವೀಕರಿಸಿಕೊಂಡೇ ಹೋಗಬೇಕು. ವಿಡಿಯೋ ಮಾಡೋದು ನೋಡೇನಂತ ಇದು ಗೋಳಿ ಇರಬೇಕು ಗೋಳಿಸ್ಬೇಡ ಅಂತೇಳಿ ಇಲ್ಲೇನ ಹೀಗೆ ಅದೇ ಅವ್ರಿಗೆ ಸನ್ಮಾನ ಇತ್ತಲ್ಲ, ಅದೇ ಅವ್ರಿಗೆ ಸನ್ಮಾನ ಇತ್ತು. ಅವ್ರು ಮುಂದೆ ಬಂದಿರು ಜನರು ಮಾಡಿದ್ರೆ ಇಲ್ಲ ಆಯಿತು. ಸಾಕಷ್ಟು
ಬಹಳಷ್ಟು ಸಮಸ್ಯೆಗಳಲ್ಲಿ ಮುಂಚೂಣಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಶರಣದಲ್ಲಿ ಅಂಗಮಠಗಳು ಮಕ್ಕಳು ಆಚರಣೆಗಳು ಹಾಗೂ ಕಾರ್ಯಕ್ರಮವನ್ನು ಅದ್ಭುತವಾಗಿ ಸಮಂಜಸವಾದಂಥ ಕಾರ್ಯಕ್ರಮ ಅಂತ ಮನೆಯವರು ಇದರಲ್ಲಿ ತಿಳಿಯಲು ಸಹಕರಿಸಿದಂಥ ಎಲ್ಲ ಶರಣ ಮಾತೆಯರಿಗೆ ಅನೇಕ ಕೋಟಿ ಭಕ್ತಿಯ ನಮನಗಳನ್ನು ನಡೆಸುತ್ತಾ ನನ್ನ ಮಾತನ್ನು ಹೇಳಿದ್ದೇನೆ. ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಊಟಕ್ಕೆ ಸ್ತ್ರೀಯಾಗಿ ಕುಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆಯ ಕಳವಡೆ ಎನ್ನುವಳಲ್ಲ ನೀವೇ ಬರಲಿ ಕೂಡಲ ಸಂಗಮದೇವ ಎನ್ನುವಂತೆ ಅತ್ಯಂತ ಸುಮಧುರವಾಗಿ ತಮ್ಮ ಆಶೀರ್ವಚನವನ್ನು ಹೇಳಿದರು. ಕಾರ್ಯಕ್ರಮದ ಸಂಘಟಿಸಿದಂಥ ಪೂಜೆ ತಾಯಿಯವರಿಗೆ ಇನ್ನು ಮೆಜೋರಾದ ಚಪ್ಪಳೊಂದಿಗೆ ಅವರನ್ನು ನಾವು ಗೌರವಿಸೋಣ. ಇವಾಗ ಮುಂದಿನ ಕಾರ್ಯಕ್ರಮ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ಮಹಿಳೆಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಹಾಗೂ ಬಹುಮಾನ ವಿತರಣೆ. ಈಗಾಗಲೇ ತಮಗೆಲ್ಲ ತಿಳಿಸುವಂತೆ ಎಲ್ಲ ಒಂದು ಸ್ಪರ್ಧೆಗಳಲ್ಲಿ ವಿಜೇತರ ಪಟ್ಟಿ ಈಗಾಗಲೇ ತಮಗೆ ದೂರವಾಣಿಯ ಮುಖಾಂತರ ನಾವು ತಿಳಿಸಲಾಗಿದೆ. ಈಗ ಮೊದಲನೇದಾಗಿ ಮಹಿಳೆಯರ ಒಂದು ಸ್ಪರ್ಧೆ. ಇಲ್ಲಿ ಮಹಿಳೆಯರ ಸ್ಪರ್ಧೆ ಏರ್ಪಡಿಸಿತ್ತು. ನಾವು ಮಹಿಳಾ ದಿನಾಚರಣೆ ನಿಮಿತ್ತ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೆವು. ಆದರೆ ಮಹಿಳಾ ದಿನಾಚರಣೆ ಇದ್ರೂ ಕೂಡ ನಾವು ಬಸವ ಧರ್ಮದ ಮೇಲೆ ಬಸವ ತತ್ವಗಳ ಅಡಿಯಲ್ಲಿ ವಚನ ಸಂಸ್ಥೆ ಇರುವುದಕ್ಕಾಗಿಯೇ ನಾವು ಎಲ್ಲ ವಿಷಯಗಳನ್ನು ಬಸವ ಧರ್ಮಕ್ಕೆ ಅನ್ವಯಿಸಿರುವಂತಹ ಸಂಗತಿಗಳನ್ನೇ ಇಲ್ಲಿ ಇರ್ತಿದ್ದೆವು. ಅಂಥದ್ದಕ್ಕೆ ಬಹಳಷ್ಟು ಇಷ್ಟಪಟ್ಟು ತಯಾರಿಯಲ್ಲಿ ಎಲ್ಲರೂ ಬಂದಿದ್ರು. ಅಂತಹ ಮಹಿಳಾ ವಿಭಾಗದ ಪ್ರಶಸ್ತಿಗಳು ಇಲ್ಲಿ ನಡೀತಾ ಇವೆ. ಪ್ರಬಂಧ ಸ್ಪರ್ಧೆ ಮೊಟ್ಟ ಮೊದಲಿಗೆ ಪ್ರಬಂಧ ಸ್ಪರ್ಧೆ ಕೊಟ್ಟಿರುವಂತಹ ವಿಷಯ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಬಸವಾದಿ ಶರಣರ ಕೊಡುಗೆ. ಈ ಒಂದು ಟಾಪಿಕ್ ಮೇಲೆ ಬಂದಂಥ ಪ್ರಬಂಧ ಸ್ಪರ್ಧೆಯಲ್ಲಿ ಮಹಿಳೆಯರು ಒಂದು ಸ್ಥಾನದಲ್ಲಿ ಪ್ರಪ್ರಥಮವಾಗಿ ಶ್ರೀಮತಿ ಅನುರಾಧ ಪಾಂಚಾಳ್ ಅವರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪೂಜ್ಯ ಶ್ರೀ ಮಾತೆ ಮೈತ್ರಾ ತಾಯಿ ಅವರು ಆಶೀರ್ವಚನಿಸಬೇಕಾಗಿ ಅವರಿಗೆ ಕೇಳಿಕೊಳ್ಳುತ್ತೇನೆ. ಹಾಗೆ ಅದೇ ರೀತಿಯಾಗಿ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಶ್ರೀಮತಿ ಸೌಮ್ಯ ಚಿಂಕೋಡ್ ಇವರು ದ್ವಿತೀಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಇಲ್ಲಿ ಪ್ರಶಸ್ತಿ ಹಾಗೂ ಬಹುಮಾನ ವಿತರಿಸಲಾಗುವುದು. ಅದೇ ರೀತಿಯಾಗಿ ಮೂರನೇ ಸ್ಥಾನ ಶ್ರೀಮತಿ ಅಶ್ವಿನಿ ಅಣೆಪ್ಪ ಇವರು ತೃತೀಯ ಸ್ಥಾನವನ್ನು ಗಿಟ್ಟಿಸಿದ್ದಾರೆ. ಅವರು ಕೂಡ ಇಲ್ಲಿ ಬಂದು ಪ್ರಶಸ್ತಿ ಹಾಗೂ ಬಹುಮಾನ ತೆಗೆದುಕೊಂಡು ಹೋಗಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಸಹಕರಿಸಬೇಕು. ಅಶ್ವಿನಿ ಅಣೆಪ್ಪ ಮೂರನೇ ಸ್ಥಾನ ಪ್ರಬಂಧ ಸ್ಪರ್ಧೆಯಲ್ಲಿ ಅಶ್ವಿನಿ ಅಣೆಪ್ಪ. ಇಲ್ಲದ ಪಕ್ಷದಲ್ಲಿ ಅವರ ಸಹೋದರಿಯರು ಯಾರಾದರೂ ಬಂದು ಸ್ವೀಕರಿಸಬಹುದು. ಅವರು ಇಲ್ಲದ ಪಕ್ಷದಲ್ಲಿ ವಿಶೇಷ ಬಹುಮಾನ. ಯಾಕೆಂದ್ರೆ ವಯಸ್ಸಿನಲ್ಲಿ ಹಿರಿಯರಾದರೂ ಕೂಡ ನಾವು ಏನು ಕಮ್ಮಿ ಇಲ್ಲ ಅಂತ ಹೇಳಿ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಶ್ರೀಮತಿ ಕರುಣಾ ಸಂಗಪ್ಪ ಶೆಟ್ಟರ್ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ವೇದಿಕೆಗೆ ಆಹ್ವಾನಿಸೋಣ. ಶ್ರೀಮತಿ ಕರುಣಾ ಸಂಗಪ್ಪ ಶೆಟ್ಟರ್ ಈಗ ಮುಂದಿನ ತಯಾರಿ ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದವರು ದಯಮಾಡಿ ವಿಜೇತರಾದವರು ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ಬೇಕು. ಈಗಾಗಲೇ ದೂರವಾಣಿಯ ಮುಖಾಂತರ ತಮಗೆಲ್ಲರಿಗೂ ತಿಳಿಸಲಾಗಿದೆ. ಆದಷ್ಟು ಅವರು ಮುಂದೆ ಬಂದು ಕೂತು ಸಹಕರಿಸಬೇಕು. ಭಾಷಣ ಸ್ಪರ್ಧೆಯಲ್ಲಿ
ವಿಷಯ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಮಹಿಳಾ ವಚನಕಾರರ ಪಾತ್ರ ಅಂದು ಇಂದು. ಈ ಒಂದು ವಿಷಯದ ಕುರಿತು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರತಿನಿಧಿಸಬೇಕು. ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಶ್ರೀಮತಿ ಶ್ರೀದೇವಿ ಪಾಟೀಲ್ ಇವರು ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅವರು ಬಂದು ಪ್ರಶಸ್ತಿ ಹಾಗೂ ಬಹುಮಾನವನ್ನು ಸ್ವೀಕರಿಸಬೇಕು. ದ್ವಿತೀಯ ಬಹುಮಾನ ನಮ್ಮ ವಚನ ವರ್ಷಿಣಿ ತಂಡದ ಶ್ರೀಮತಿ ಇಲ್ಲಿಯವರೆಗೆ ನಿರೂಪಣೆ ಮಾಡುತ್ತಿರುವಂತಹ ಆರ್ತಿ ಲಕ್ಷಣಿ ಅವರು ಪಡ್ಕೊಂಡಿದ್ದಾರೆ. ಅವರು ದ್ವಿತೀಯ ಗೌರವವನ್ನು ಸ್ವೀಕರಿಸಬೇಕು. ದ್ವಿತೀಯ ಬಹುಮಾನಕ್ಕೆ ಭಾಷಕರಾಗಿದ್ದಾರೆ. ನಂತರ ಮೂರನೆಯ ಸ್ಥಾನದಲ್ಲಿ ಶ್ರೀಮತಿ ಲಕ್ಷ್ಮೀ ಬಿರಾದರ್ ಅವರು ಕೂಡ ನಮ್ಮ ವಚನ ವರ್ಷಿಣಿ ತಂಡದವರೇ ಆಗಿದ್ದಾರೆ. ವಚನ ವರ್ಷಿಣಿ ತಂಡದವರು ಬಹು ಉತ್ಸಾಹದಿಂದ ಭಾಗವಹಿಸಿ ನಾವು ಇಲ್ಲಿಯವರೆಗೆ ಏನು ನಮ್ಮ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಬಂದಿದ್ದೀವಿ, ಆ ಗುರಿ ಉದ್ದೇಶಗಳಿಗೆ ಒಂದಿಷ್ಟು ನಮಗೆ ಗೌರವ ತಂದಿದ್ದಾರೆ. ಅವರಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವರಿಬ್ಬರು ನಮ್ಮ ತಂಡದವರೇ. ಶ್ರೀಮತಿ ಆರ್ತಿ ಲಕ್ಷಣಿ ದ್ವಿತೀಯ ಸ್ಥಾನದಲ್ಲಿ, ಶ್ರೀಮತಿ ಲಕ್ಷ್ಮೀ ಬಿರಾದರ್ ತೃತೀಯ ಸ್ಥಾನದಲ್ಲಿ. ಭಾಷಣ ಸ್ಪರ್ಧೆ ಮಹಿಳಾ ವಿಭಾಗ. ಮುಂದುವರೆದಂತೆ ವಚನ ಗಾಯನ ಸ್ಪರ್ಧೆ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶ್ರೀಮತಿ ನಿವೇದಿತಾ ಸ್ವಾಮಿ, ಶ್ರೀಮತಿ ರೇಖಾ ಲಿಂಗಳಿ, ಶ್ರೀಮತಿ ಮಹಾದೇವಿ ಶಿವಯೋಗಿ ತಯಾರಿಯಲ್ಲಿ ಇರಬೇಕು. ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಮುಂದಿನ ತಯಾರಿ ವಚನ ಗಾಯನ ಸ್ಪರ್ಧೆ. ಮೊದಲ ಸ್ಥಾನ ಶ್ರೀಮತಿ ನಿವೇದಿತಾ ಸ್ವಾಮಿ ಅವರು ಪ್ರಥಮ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ದ್ವಿತೀಯ ಬಹುಮಾನ ರೇಖಾ ನಿಂದಳಿ ಇವರು ಕೂಡ ನಮ್ಮ ವಚನ ವರ್ಷಿಣಿ ತಂಡದ ಮಹಿಳೆ. ದ್ವಿತೀಯ ಬಹುಮಾನ ಶ್ರೀಮತಿ ರೇಖಾ ನಿಂದಳಿ ದ್ವಿತೀಯ ಬಹುಮಾನ. ಇದಾದ ನಂತರ ಶ್ರೀಮತಿ ಮಹಾದೇವಿ ಶಿವಯೋಗಿ ತೃತೀಯ ಬಹುಮಾನ. ವಚನ ಗಾಯನ ಸ್ಪರ್ಧೆ. ಇಲ್ಲಿ ನಮ್ಮ ವಚನ ಚಾರಿಟೇಬಲ್ ಸೊಸೈಟಿ ನಿರ್ದೇಶಕರಾದಂತಹ ಪ್ರತಿಭಾ ಸಂಜುಕುಮಾರ್ ಚಿಲ್ಲಂಗಿ ಅವರು, ನಾಗವೇಣಿ ಸಾಲಿ ಅವರು, ಶೈಲಾ ರಾಜಶೇಖರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಪ್ರಶಸ್ತಿ ಕೊಡುವಲ್ಲಿ ತಮ್ಮ ಒಂದು ಸಹಕಾರ ಇರಲಿ. ವೇದಿಕೆಗೆ ಬರಬೇಕು. ನಾಗವೇಣಿ ಸಾಲಿ ಅವರು ಕೂಡ ವೇದಿಕೆಗೆ ಬರಬೇಕು. ಮುಂದಿನ ತಯಾರಿ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಶ್ರೀಮತಿ ಸುಜಾತಾ ರಾಣಿ ಪ್ರಥಮ ಸ್ಥಾನ. ರಂಗೋಲಿ ಸ್ಪರ್ಧೆಯಲ್ಲಿ ಬಹಳಷ್ಟು ಅತ್ಯಂತ ಸುಂದರವಾಗಿ ಒಂದು ಸ್ತ್ರೀ ಕುರಿತಾದಂತಹ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಅವರು ಭಾಗಿಯಾಗಿದ್ದು ಸುಂದರವಾದ ರಂಗೋಲಿ ಮುಖಾಂತರ ಸ್ತ್ರೀಯ ಒಂದು ಎಲ್ಲೆಲ್ಲೂ ನೀನೇ ದೇವ ಅನ್ನುವಂಥ ರೀತಿಯಲ್ಲಿ ಒಂದು ಸ್ತ್ರೀ ಲಿಂಗವನ್ನು ಧಾರಣೆ ಮಾಡುವಂಥ ಸ್ತ್ರೀ ಕುರಿತಾದ ಒಂದು ರಂಗೋಲಿಯನ್ನು ಅವರು ಪ್ರದರ್ಶಿಸಿದ್ದಾರೆ. ಅವರು ಪ್ರಥಮ ಸ್ಥಾನವನ್ನು ಗಿಟ್ಟಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ಅದೇ ರೀತಿಯಾಗಿ ಶ್ರೀಮತಿ ಸವಿತಾ ಪಾಟೀಲ್ ದ್ವಿತೀಯ ಬಹುಮಾನ. ಸವಿತಾ ಪಾಟೀಲ್ ಇವರು ಕೂಡ ನಮ್ಮ ವಚನ ವರ್ಷಿಣಿ ತಂಡದ ಮಹಿಳೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೂ ಕೂಡ ವೇದಿಕೆಗೆ ಆಹ್ವಾನಿಸೋಣ. ಅದೇ ರೀತಿಯಾಗಿ ಮೂರನೇ ಬಹುಮಾನ ಶ್ರೀಮತಿ ಪ್ರತಿಭಾ ಜೀರ್ಗೆ ಇವರು ಕೂಡ ನಮ್ಮ ವಚನ ವರ್ಷಿಣಿಯ ತಂಡದ ಸಹೋದರಿ. ಜೋರಾದ ಚಪ್ಪಾಳೆ. ಮಾಡಬಾರ್ದು ರಂಗೋಲಿ ಸ್ಪರ್ಧೆಯಲ್ಲಿ ಶ್ರೀಮತಿ ಪ್ರತಿಭಾ ಜೀರ್ಗೆ ತೃತೀಯ ಸ್ಥಾನ. ಈ ರೀತಿಯಾಗಿ ಮಹಿಳೆ ಕೇವಲ ಮನೆಗೆ ಸೀಮಿತ ಅಲ್ಲ, ಅವಳಲ್ಲಿ ಇರುವಂತಹ ಪ್ರತಿಭೆ ಎಲ್ಲ ಹೊರಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ವಚನ ಚಾರಿಟೇಬಲ್ ಸೊಸೈಟಿ ಒಂದು ಸ್ಪರ್ಧೆಗಳನ್ನ ಏರ್ಪಡಿಸಿತು. ಎಲ್ಲರೂ ಉತ್ಸಾಹಕವಾಗಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಜೋರಾದ ಚಪ್ಪಾಳೆ. ಈಗ ವಿದ್ಯಾರ್ಥಿನಿಯರ ವಿಭಾಗದ ಪ್ರಶಸ್ತಿಗಳಿಗೆ ನೀಡಲಾಗ್ತಾ ಇದೆ.
ಪ್ರಬಂಧ ಸ್ಪರ್ಧೆಯಲ್ಲಿ ಸುಮಾರು 110 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದು ಬಹಳಷ್ಟು ನಮ್ಮ ಕಾರ್ಯಕ್ಕೆ ಒಂದು ಸೊಬಗು ತಂದುಕೊಡ್ತು. ನಾವಿಷ್ಟೆಲ್ಲ ಯೋಚನೆ ಮಾಡಿದ್ದೀವಿ, ಸ್ಪರ್ಧಾಳುಗಳೇ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳಿ ಆತಂಕ ಇತ್ತು. ಅದನ್ನು ಹುಸಿ ಮಾಡಿ ಎಲ್ಲ ಕಾಲೇಜಿನಿಂದ ವಿದ್ಯಾರ್ಥಿನಿಯರು ಅತಿ ಉತ್ಸಾಹದಿಂದ ಭಾಗವಹಿಸುವ ಮೂಲಕ ಧರ್ಮ ಭೇದವನ್ನು ಮರೆತು ಎಲ್ಲರೂ ನಮ್ಮ ವಿಷಯ ಕೊಟ್ಟಿರುವಂತಹ ವಿಷಯ ಬಸವಾದಿ ಶರಣರ ಮಹಿಳೆಗೆ ಸ್ವಾತಂತ್ರ್ಯ ಅನ್ನುವಂತಹ ವಿಷಯದ ಮೇಲೆ ಮಂಡನೆ ಇತ್ತು. ಅವ್ರು ಎಷ್ಟಾದರೂ ಸಹಿ ನಮ್ಮ ಉದ್ದೇಶ ಏನಿತ್ತು ಈ ಪದ್ಯಗಳ ಆಯೋಜನೆ ಮಾಡುವ ಹಿನ್ನೆಲೆಯಲ್ಲಿ ಅಂತಂದರೆ ಅವ್ರು ಒಂದಿಷ್ಟು ಬಸವಾದಿ ಶರಣರನ್ನ ಅರಿಬೇಕು, ಬಸವಣ್ಣ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಬೇಕು, ಒಂದು ಅಲ್ಪ ಮಟ್ಟಿಗಾದರೂ ಅವರು ಅರ್ಥಕೊಳ್ತಾರೆ ಅನ್ನುವಂತಹ ಒಂದು ದೂರದ ಉದ್ದೇಶ ಇಟ್ಕೊಂಡು ನಾವೇನು ಈ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೀವಲ್ಲ, ಅದಕ್ಕೆ ನಮ್ಮ ಆಶಯಗಳಿಗೆ ಹುಸಿಯಾಗಿ ನಮ್ಮ ಆಶಯಗಳು ಬಹಳಷ್ಟು ಅಭೂತಪೂರ್ವವಾಗಿ ಯಶಸ್ಸನ್ನು ಕಂಡು ಮತಭೇದವನ್ನು ಮರೆತು ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡ್ರು. ವಿದ್ಯಾರ್ಥಿನಿಯ ವಿಭಾಗದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಸುಮಾರು 110 ವಿದ್ಯಾರ್ಥಿನಿಯರು ನೀವು ವಿಷಯ ಇಟ್ಟಾಗ ಅದನ್ನೆಲ್ಲ ಮರೆತು ಆ ವಿದ್ಯಾರ್ಥಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾಳೆ. ಅವರಿಗೆ ಆತ್ಮೀಯವಾದಂತಹ ಅವರು ಬಂದಿದ್ದಾರೆ. ಅವರಿಗೆ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ನಮ್ಮ ಕಾರ್ಯಕ್ರಮಕ್ಕೆ ಕೋರ್ತಾ ಮುಂದುವರೆದಂತೆ ಶ್ರೀಕಾಂತ್ ಲಕ್ಷತಿ ಅವರು ನಡೆಸ್ಕೊಡ್ತಾರೆ. ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಅದು ಸ್ಪೆಷಲಿ ವಿದ್ಯಾರ್ಥಿನಿಯರಿಗಾಗಿ ಪ್ರಥಮ ಸ್ಥಾನ ಸಂಗೀತ, ಕನ್ನಡ ವಿಭಾಗದಲ್ಲಿ